ಸೊ ಇದು ಒಂದು ಬೀಜದ್ದು ಮೇಲ್ಗಡೆ ಮಣ್ಣು ಅರುಗು ಮಾಡಿದ್ದು ಶುಂಠಿ ಮೇಲಿರೋದು. ಹಾಂ, ಕ್ಲೀನ್ ಮಾಡು. ಈ ಕಡೆ ಸೈಡೆಲ್ಲ ಆಯ್ತು ನೋಡು, ಎಲ್ಲಿ ತನಕ ಆಯ್ತು ನೋಡೋದು. ಇಲ್ಲಿ ಕಳಾಗೈತಿ. ಮೂತಿ ಮುರಿಬೇಡ, ಕ್ಲೀನಾಗಿ ಮಣ್ಣು ತೆಗಿ, ಕ್ಲೀನಾಗಿ ಕಾಣಬೇಕು. ಈ ಕಡೆ ಸೈಡ್ ಅರುಗು ಮಾಡು. ಮೊಳಕೆಗಳು ಸಿಕ್ಕಾಬಿಟ್ಟಿದೆ, ಮರಿಗಳ ಸಂಖ್ಯೆ ಜಾಸ್ತಿ ಬರ್ತಾವೆ ನೋಡಿದ್ರಾಗೆ. ಇವೇನೆಲ್ಲ ಇದಾವಲ್ಲ ಇವು, ಈ ಮೊಳಕೆಗಳಿದಾವಲ್ಲ ಇವೆಲ್ಲ ಬೀಜಕ್ಕೆ ಬರ್ತಕ್ಕಂಥವು, ಗೊತ್ತಾಗ್ಬೇಕಾ? ಇದೆಯಲ್ಲ ಇದು, ಈ ಥರ ಏನೇನು ಮೋತಿಗಳು ಬರ್ತವೆ ಇವೆಲ್ಲ ನೆಕ್ಸ್ಟ್ ಬೀಜಕ್ಕೆ ಯೂಸ್ ಆಗ್ತವೆ. ಆ ಥರ ಇರ್ತಕ್ಕಂಥ ಐತೆ, ಅದು ದೊಡ್ಡಕ್ಕೈತೆ ಬೀಜ, ಬೇರೆ ತೆಗೆದು ಇಲ್ಲಿ ತನಕ ಆಯ್ತು ನೋಡು. ಅದೇ ಆ ಕಡೆ ಇನ್ನು ಹಳ್ಳಿತ ಆ ಕಡೆ ಬಂತಲ್ಲ. ಅಷ್ಟು ದೊಡ್ಡಕ್ಕೈತೆ ನೋಡೋದು ಬೀಜ ಅದು. ಇಲ್ಲೇ ಐತಣ್ಣ. ಅದು ಆ ಕಡೆ ಬೀಜದ್ದು. ನಾವು ಒಳಗಿದೆ ಅದು ಸೈಡ್. ಇಲ್ಲಿ ಆಳ ಮಾಡಿಲ್ಲ, ಕೇಳ್ಬೇಡ. ಸೊ ಇದು ಒಂದು ಬೀಜದ್ದು ಆ್ಯಕ್ಚುಲಿ. ಸೊ ನೋಡ್ತಾ ಇರ್ಬೋದು, ಇದೇನಿದೆಯಲ್ಲ ಈ ಒಂದು ಬೀಜಗಳಲ್ಲಿ ಈ ಥರ ಮೊಳಕೆಗಳೇನಿರ್ತಾವಲ್ಲ, ಈ ಒಂದು ಮೊಳಕೆಗಳು ಎಷ್ಟು ಜಾಸ್ತಿ ಇರ್ತಾವಲ್ಲ ಅಷ್ಟು ನಮಗೆ ಬೀಜಕ್ಕೆ ಉಪಯುಕ್ತವಾಗಿರ್ತಕ್ಕಂಥವು. ಸೊ ನೀವು ಕಿತ್ತು ಇದಾದಮೇಲೆ ಔಷಧಿ ಉಪಚಾರಗಳನ್ನು ಮಾಡಿ ತದನಂತರದಲ್ಲಿ ಅದನ್ನು ನೀವು ಏನಕ್ಕಂತಂದರೆ ಮತ್ತೆ ನಾಟಿ ಮಾಡೋದಕ್ಕೆ ಬಳಸ್ಬೋದು. ಕೆಲವರು ಕೇಳ್ತಾರೆ ಎಷ್ಟು ಸೈಜ್ ಇರಬೇಕು, ಏನು ತೂಕ ಇರಬೇಕು ಅಂತ. ಇದರಲ್ಲಿ ತೂಕ ಸೈಜು ಯಾವುದೂ ಮ್ಯಾಟ್ರ್ ಆಗೋದಿಲ್ಲ. ಇದೊಂದು ಏನಿದೆಯಲ್ಲ ಇದೊಂದೇ ಒಂದು ಮುಂದೆಗಡೆ ತುದಿ ಸಾಕು. ಅದನ್ನು ನೀವು ಟ್ರೈನಲ್ಲಿ ಕೂಡ ಬೇಕಾದ್ರೆ ಇಟ್ಟು ಗಿಡ ಬಂದಮೇಲೆ ನೀವು ಡೈರೆಕ್ಟಾಗಿ ಹಾಕ್ಬೋದು. ಅದನ್ನು ಹಾಕಿ ನೀವು ಏನು ಅದನ್ನು ಟ್ರೀಟ್ಮೆಂಟ್ ಮಾಡ್ತೀರ, ಯಾವ ಥರ ನೋಡ್ಕೊತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಇಡೀ ಗೆಡ್ಡೆ ಇಟ್ಟರು ಒಂದೇ ಒಂದು ಕುಡಿ ಇಟ್ಟರು ಒಂದೇ. ಸೊ ಅದು ಬೀಜ ಇಟ್ಟರೆ ಸಾಕು. ಇದಕ್ಕೆ ನಾವು ಬೀಜ ಅಂತ ಕನ್ಸಿಡರ್ ಮಾಡೋದು. ಇದೇನಿದೆಯಲ್ಲ ಈ ಮೂತಿಗಳಿಂತವಲ್ಲ, ಈ ಮೂತಿಗಳನ್ನು ನಾವು ಬೀಜ ಅಂತ ಕನ್ಸಿಡರ್ ಮಾಡೋದು. ಸೊ ಇದನ್ನು ನೀವು 50 ಗ್ರಾಮು, 100 ಗ್ರಾಮು, 150 ಗ್ರಾಮು ಈ ಒಂದು ರೇಂಜಲ್ಲಿ ಇಟ್ಟರೆ ಅದರದ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ, ಇಮ್ಯುನಿಟಿ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಸೊ ಅದೆಲ್ಲ ರಾಂಗ್. ಆ್ಯಕ್ಚುಲಿ ಏನಂತಂದರೆ ನಮ್ಮ ಒಂದು ಭೂಮಿ ಮೇಲೆ ಹಾಕಿದಾಗ ಒಂದು 4-5 ಮೊಳಕೆ ಇದ್ದರೆ 3ರಲ್ಲಿ ಯಾವ್ದಾರು 1-2 ಹೋದರೂ 1 ಪಾಸ್ ಆಗಲಿ ಅಂತಂದು ಹಾಕ್ತೀವಿ ಅಷ್ಟೇ. ಬಿಟ್ಟರೆ ಕೆಲವರು ಟ್ರೈ ಸಿಸ್ಟಮಲ್ಲಿ ಮಾಡ್ತಾರೆ. ಟ್ರೈ ಸಿಸ್ಟಮಲ್ಲಿ ಯಾವ ಥರ ಮಾಡ್ತಾರೆ ಅಂದರೆ ಇದನ್ನಷ್ಟೇ ಕಟ್ ಮಾಡ್ಕೊಂಬಿಟ್ಟು ಅದನ್ನು ಟ್ರೈಯಲ್ಲಿ ಹಾಕಿ ಮಣ್ಣು ಹಾಕಿ ಅದನ್ನು ನೆರಳಲ್ಲೇ ಇಟ್ಟು ಗಿಡ ಬಂದಮೇಲೆ ತಗೊಂಡೋಗ್ಬಿಟ್ಟು ನಾಟಿ ಮಾಡ್ತಾರೆ. ಅದು ನಾಟಿ ಮಾಡ್ತಕ್ಕಂಥ ಒಂದು ಪದ್ಧತಿ. ಸೊ ಅದಿಲ್ಲ ಅಂತಂದರೆ ಒಂದು 50 to 100 ಗ್ರಾಮ್ ಅರೌಂಡಲ್ಲಿ ಏನು ಮಾಡ್ತಾರೆ ಅಂತಂದರೆ ಅದನ್ನು ನಾಟಿ ಡೈರೆಕ್ಟಾಗಿ ಬೀಜ ನಾಟಿ ಮಾಡಿದಾಗ ಏನಾಗುತ್ತೆ, ಬೀಜನ ಹಾಕಿದಾಗ ಸೊ ಯಾವುದಾದ್ರೂ ಒಂದು ಬಂದೇ ಬರುತ್ತೆ. ಸೊ ಅದರಿಂದ ಮತ್ತೆ ಅದು ಕ್ಯುಮ್ಯುಲೇಟ್ ಆಗ್ತಾ ಹೋಗುತ್ತೆ. ಸೊ ಇದು ಆ್ಯಕ್ಚುಲಿ ಬೀಜನ ನಾವು ಸೆಲೆಕ್ಟ್ ಮಾಡ್ಕೊಳೋ ರೀತಿ ಇರುತ್ತೆ. ಸೊ ಕೆಲವರು ನಾವು ಹಾಕಿರ್ತಕ್ಕಂಥ ಬೀಜನ ನಮಗೆ ವರ್ಕೌಟ್ ಆಗುತ್ತಾ ಇಲ್ಲ ಅನ್ನೋ ಡೌಟಲ್ಲಿ ಇರ್ತಾರೆ. ಸೊ ಯಾವುದೆಲ್ಲ ಬೆಡ್ಗಳು ಚೆನ್ನಾಗಿರುತ್ತೆ ಆ ಬೆಡ್ಡಿಂದ ನೀವು ತೊಗೋಬೋದು, ಏನೂ ತೊಂದರೆ ಇಲ್ಲ. ಸೊ ಆ ಥರ ಮಾಡೋದ್ರಿಂದ ನಿಮಗೆ ಬೀಜ ಬೇರೆ ಕಡೆ ಕೊಂಡ್ಕೊಳ್ತಕ್ಕಂಥ ಒಂದು ಅನಿವಾರ್ಯ ಇರತಕ್ಕಂಥದ್ದಿಲ್ಲ. ಬೇರೆ ಕಡೆ ಇವಾಗ ಏನಂದರೆ ಮಾರ್ಕೆಟ್ ರೇಟ್ಗಿಂತ ಒಂದು 500ರಿಂದ 1000 ರೂಪಾಯಿ ಎಕ್ಸ್ಟ್ರಾ ಕೇಳ್ತಾರೆ. ಸೊ ಹಾಗಾಗಿ ನಿಮ್ಮ ಹತ್ರ ಇರೋ ಬೀಜನ ನೀವು ಯೂಸ್ ಮಾಡ್ಕೋಬೋದು, ಜಾಸ್ತಿ ವರಿ ಮಾಡ್ತಕ್ಕಂಥದ್ದಿಲ್ಲ. ಇದು ಅರೌಂಡ್ ಒಂದು 2 kg ಮೇಲೆ ಬರ್ಬೋದು ಒಂದು ಬೀಜ. ನಾನು ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ ಇದು. ಸೊ ಇದಕ್ಕೆ ನಾವು ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ 1-2 ಡ್ರೆಂಚ್ ಮಾಡೋಕ್ಕಾಗಿಲ್ಲ. ಅದನ್ನು ಕೂಡ ನಾವೇನೋ ಸ್ಟಾರ್ಟಿಂಗಲ್ಲೇ ಮಾಡಿದರೆ ಏನಿಲ್ಲ ಅಂದರೂ ಒಂದು 3 kg ಮೇಲೆ ದಾಟಿರೋದು. ಸೊ ನೆಕ್ಸ್ಟ್ ಇಯರ್ ಏನಿದೆಲ್ಲ ನನಗೆ ಇನ್ನು ಈ ವರ್ಷ ಹೊಲ ಸಿಗ್ತಾಯಿಲ್ಲ, ಯಾಕಂತ ಗೊತ್ತಿಲ್ಲ. ಸಿಕ್ಕಿದರೆ ಕಂಪ್ಲೀಟ್ ವೀಡಿಯೋ ಮಾಡಿ ಹಾಕ್ತಿದ್ದೆ ನಿಮಗೆ ಸ್ಟಾರ್ಟಿಂಗಿಂದ ಎಂಡ್ ತನಕ. ಇಲ್ಲ ಅಂದರೂ ಪರವಾಗಿಲ್ಲ, ಬೇರೆದಾರ್ದು ನಾನು ನೋಡಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಕಂಪ್ಲೀಟಾಗಿ. ಓಕೆ, ಥ್ಯಾಂಕ್ ಯು.